ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೆಂಕಟರೆಡ್ಡಿ. ವೆಲ್ಕಮ್ ಟು ಟ್ರೇಡ್ ಇನ್ಶಿಯಲ್ಸ್. ಈ ವಿಡಿಯೋದಲ್ಲಿ ನೀವು ಸ್ಟಾಕ್ನ ಯಾವ ಥರ ಸೆಲೆಕ್ಟ್ ಮಾಡೋದು ಫಾರ್ ಇಂಟ್ರಾಡೇಗೆ ಒನ್ ಡೇ ಟೈಮ್ ಫ್ರೇಮ್ನ ಬಳಸ್ಕೊಂಡು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಡಿಯೋದಲ್ಲಿ ಹೋಗೋಕ್ಕಿಂತ ಮುಂಚೆ ನಿಮಗೆ ಕೆಲವೊಂದು ಪಾಯಿಂಟ್ಸು ಗೊತ್ತಿರಬೇಕಾಗುತ್ತೆ. ಸೊ ಆ ಪಾಯಿಂಟ್ಸ್ ಏನು ಅಂದರೆ, ನಿಮಗೆ ಇಲ್ಲಿ ಕಾಣಿಸ್ತಿದೆಯಲ್ಲ ಡ್ರ್ಯಾಗನ್ ಫ್ಲೈ ಡೋಜಿ ಮತ್ತು ಲಾಂಗ್ ಲೆಗ್ಡ್ ಡೋಜಿ, ಗ್ರೀವ್ ಸ್ಟೋನ್ ಡೋಜಿ ಅಂತೇಳಿ. ಈ ಡೋಜಿ ಏನು ಹೇಳುತ್ತಂದರೆ, ನಿಮಗೆ ಓಪನ್ ಇಲ್ಲೇ ಆಗಿದೆ, ಆನಂತರ ಕೆಳಗಡೆ ಬಂದು ಮೇಲ್ಗಡೆ ಹೋಗಿದೆ ಮತ್ತು ಇಲ್ಲೇ ಕ್ಲೋಸ್ ಆಗಿದೆ ಅಂತ ಹೇಳ್ತಿದೆ. ಸೊ ಇದನ್ನು ನಾವು ಡ್ರ್ಯಾಗನ್ ಫ್ಲೈ ಡೋಜಿ ಅಂತ ಹೇಳ್ತೀವಿ. ಇದರ ವ್ಯೂ ಬಂದ್ಬಿಟ್ಟು ಬುಲ್ಲಿಶ್, ಅಂದರೆ ಇಲ್ಲಿಂದ ಮೇಲ್ಗಡೆ ಹೋಗುತ್ತೆ, ನೆಕ್ಸ್ಟ್ ಡೇಗೆ ಮೇಲ್ಗಡೆ ಹೋಗುತ್ತೆ ಅಂತ ಇದು ಹೇಳುತ್ತೆ. ಅದೇ ಥರನೇ ಗ್ರೇವ್ ಸ್ಟೋನ್ ಡೋಜಿ ಇದಕ್ಕೆ ಅಪೋಸಿಟ್ ಆಗಿ ಇದು ಹೇಳುತ್ತೆ. ಇದು ಬಂದ್ಬಿಟ್ಟು ಬೇರಿಶ್ ಅಂತ ಹೇಳುತ್ತೆ ವ್ಯೂ. ಲಾಂಗ್ ಲೆಗ್ ಡೋಜಿ ಅಂತಿದೆ, ಇದನ್ನು ಇಂಡಿಷನ್ ಡೋಜಿ ಅಂತಲೂ ಕರೀತಾರೆ. ಇದು ಡಿಸಿಷನ್ ಏನಿಲ್ಲ, ಯಾವ ಕಡೆ ಆದರೂ ಹೋಗ್ಬೋದು, ಮೇಲ್ಗಡೆ ಆದರೂ ಹೋಗ್ಬೋದು, ಇಲ್ಲ ಕೆಳಗಡೆ ಆದರೂ ಹೋಗ್ಬೋದು. ಸೊ ಇದೆಲ್ಲ ನಿಮಗೆ ಈ ಡೋಜಿ ನಿಮಗೆ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟು ಹ್ಯಾಮರ್ ಗೊತ್ತಿರಬೇಕು. ಇದು ಇನ್ವರ್ಟೆಡ್ ಹ್ಯಾಮರ್ ಥರ ಕಾಣ್ತಿದೆ, ಇನ್ವರ್ಟೆಡ್ ಹ್ಯಾಮರ್ ಥರ ಕಾಣ್ತಿರೋದ್ರಿಂದ ಇದನ್ನು ಇನ್ವರ್ಟೆಡ್ ಹ್ಯಾಮರ್ ಅಂತಾರೆ. ಇದರ ವ್ಯೂ ಬಂದ್ಬಿಟ್ಟು ಬೇರಿಶ್, ಕೆಳಗಡೆ ಹೋಗುತ್ತೆ ಅಂತ. ಇಲ್ಲಿ ಓಪನ್ ಆಗಿದೆ, ಮೇಲ್ಗಡೆ ಹೋಗಿ ಮತ್ತು ಇಲ್ಲಿ ಬಂದು ಕ್ಲೋಸ್ ಆಗಿದೆ. ಸೊ ನೆಕ್ಸ್ಟ್ ನಿಮಗೆ ಕೆಳಗಡೆ ಹೋಗ್ಬೋದು ಅಂತ ನಮ್ಮ ವ್ಯೂ. ಇದು ನಿಮಗೆ ಹ್ಯಾಮರ್. ಸೊ ಇದು ಸೇಮ್ ಅಪೋಸಿಟ್ಟು, ಎಕ್ಸಾಕ್ಟ್ ಅಪೋಸಿಟ್ಟು ಇನ್ವರ್ಟೆಡ್ ಹ್ಯಾಮರ್. ಸೊ ಹ್ಯಾಮರ್ ಥರ ಕಾಣ್ತಿದೆ. ಇದರ ವ್ಯೂ ಬಂದ್ಬಿಟ್ಟು ಬುಲ್ಲಿಶ್, ಮೇಲ್ಗಡೆ ಹೋಗುತ್ತೆ ಅಂತ ನಾವು ತಿಳ್ಕೊಬೋದು. ಸೊ ನೆಕ್ಸ್ಟು ನಿಮಗೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಝೋನ್ ಗೊತ್ತಿರಬೇಕಾಗುತ್ತೆ. ಇದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಝೋನ್ ಇಲ್ಲಿ ಕಾಣ್ತಿದೆಯಲ್ಲ. ಸೊ ಎದಕ್ಕೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಝೋನ್ ಅಂತ ಹೇಳ್ತೀವಿ ಅಂದರೆ, ಇಲ್ಲಿ ನಮಗೆ ಎಕ್ಸಾಕ್ಟ್ಲಿ ನೋಡಿ, ಇಲ್ಲಿ ಬಂದ ತಕ್ಷಣ ಬಯರ್ಸ್ ಎಲ್ಲ ಎಂಟರ್ ಆಗಿ ನಿಮಗೆ ಸ್ಟಾಕ್ನ ಮೇಲ್ಗಡೆ ತಗೊಂಡೋಗಿದ್ದಾರೆ. ಸೊ ಅದರಿಂದ ಇದು ನಾವು ಡಿಮ್ಯಾಂಡ್ ಝೋನ್ ಅಂತ ಕರಿತೀವಿ. ಅದೇ ಥರನೇ ಇಲ್ಲಿ ಸೆಲ್ಲರ್ಸ್ ಎಂಟರ್ ಆಗಿ ನಿಮಗೆ ಮಾರ್ಕೆಟಲ್ಲಿ ಸ್ಟಾಕ್ನ ಕೆಳಗಡೆ ತೊಗೊಂಬರೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಅದೇ ಥರನೇ ಇಲ್ಲಿ ನೋಡಿ, ಮತ್ತು ಇಲ್ಲಿ ಬಂದ ತಕ್ಷಣವೇ ಕೆಳಗಡೆ ಸೆಲ್ಲರ್ಸ್ ಜಾಸ್ತಿ ಎಂಟರ್ ಆಗಿ ನಿಮಗೆ ಸ್ಟಾಕ್ ಕೆಳಗಡೆ ಬಂದಿರೋದೆ. ಸೊ ಅದರಿಂದ ನಾವು ಇದನ್ನು ಡಿಮ್ಯಾಂಡ್ ಝೋನ್ ಅಂತ ಕರಿತೀವಿ, ಇದನ್ನು ಸಪ್ಲೈ ಝೋನ್ ಅಂತ ಕರಿತೀವಿ. ನಾವು ಚಾರ್ಟಲ್ಲಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಸೊ ನಾವು ಸ್ಟಾಕ್ ಸೆಲೆಕ್ಟ್ ಮಾಡೋದಕ್ಕಿಂತ ಮುಂಚೆ ಕೆಲವು 3 ಪಾಯಿಂಟ್ ಇದೆ. ಆ 3 ಪಾಯಿಂಟ್ ಬೇಸಿಸ್ ಮೇಲೆ ನಾವು ಸ್ಟಾಕ್ನ ಸೆಲೆಕ್ಟ್ ಮಾಡ್ತೀವಿ. ಆ 3 ಪಾಯಿಂಟ್ಸ್ ಏನಂದರೆ, ನಿಮಗೆ ಫಸ್ಟು ಚಾರ್ಟಲ್ಲಿ ಡೋಜಿ ಅಥವಾ ಹ್ಯಾಮರ್ನ ಫೈಂಡ್ ಔಟ್ ಮಾಡಬೇಕು. ಡೋಜಿ ಕೆಲವೊಂದು ಸ್ಟಾಕಲ್ಲಿ ಡೋಜಿ ಇದೆನಾ ಇಲ್ಲ ಹ್ಯಾಮರ್ ಇದೆನಾ ಅಂತ ಒಂದ್ಸರಿ ಫೈಂಡ್ ಔಟ್ ಮಾಡಿ. ಅದು ಇನ್ವರ್ಟೆಡ್ ಹ್ಯಾಮರ್ ಆಗಿರ್ಬೋದು, ಇಲ್ಲ ಡೋಜಿ ಆಗಿರ್ಬೋದು, ಬೇರೆ ಬೇರೆ ಡೋಜಿಸ್ ಎಲ್ಲ ಆಗಿರ್ಬೋದು. ನಂತರ ಅದರ ವಾಲ್ಯೂಮ್ ಎಷ್ಟಿದೆ ನೋಡಿ, ಆ ವಾಲ್ಯೂಮ್ ನಿಮಗೆ ಸ್ಟ್ರಾಂಗ್ ಆಗಿರಬೇಕು. ಬಿಫೋರ್ 3-5 ಡೇಸ್ಗಿಂತ ಆ ವ್ಯಾಲ್ಯೂಮ್ ನಿಮಗೆ ಸ್ಟ್ರಾಂಗಾಗಿ ಕಾಣ್ತಿರಬೇಕು. ಸೊ ಅಂಥ ಸ್ಟಾಕ್ನ ನೀವು ಸೆಲೆಕ್ಟ್ ಮಾಡ್ಬೋದು. ಸೊ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು, ನಿಮಗೆ ಆ ಡೋಜಿ ಏನಿರುತ್ತಲ್ಲ ಅದು ನಿಮಗೆ ರೆಸಿಸ್ಟೆನ್ಸ್ ಲೆವೆಲಲ್ಲಾದರೂ ಇರಬೇಕು, ಇಲ್ಲ ಸಪೋರ್ಟ್ ಲೆವೆಲಲ್ಲಾದರೂ ಇರಬೇಕು. ಸೊ ಅಂಥ ಸ್ಟಾಕ್ನ ಮಾತ್ರ ನೀವು ಸೆಲೆಕ್ಟ್ ಮಾಡ್ಬೋದು. ಈಗ ಚಾರ್ಟಲ್ಲಿ ಹೋಗಿ ನೋಡೋಣ. ನಾನು ಚಾರ್ಟ್ಗಾಗಿ ಟ್ರೇಡಿಂಗ್ ವ್ಯೂ ಬಳಸ್ತೇನೆ. ನನ್ನ ವಾಚ್ ಲಿಸ್ಟಲ್ಲಿ 4 ಸ್ಟಾಕ್ಸ್ನ ಆಲ್ರೆಡಿ ನಾನು ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಆ ಸೆಲೆಕ್ಟ್ ಮಾಡೋದಕ್ಕೆ ನಮಗೆ 3 ಪಾಯಿಂಟ್ ಬೇಸಿಸ್ ಮೇಲೆ ನಾವು ಸೆಲೆಕ್ಟ್ ಮಾಡ್ತೀವಿ. ಅದು ಆಲ್ರೆಡಿ ಹೇಳಿದ ಹಾಗೆ, ಒಂದು ನಿಮಗೆ ಹ್ಯಾಮರ್ ಆರ್ ಡೋಜಿ ಇರಬೇಕಂತ ಹೇಳಿದ್ದೆ. ಇನ್ನೊಂದು ಅದು ವಾಲ್ಯೂಮ್ ಬಂದ್ಬಿಟ್ಟು ಚೆನ್ನಾಗಿರ್ಬೇಕು, 3-4 ಡೇಸ್ಗಿಂತೂ ಚೆನ್ನಾಗಿರ್ಬೇಕು ಅಂತ ಹೇಳಿದ್ದೆ. ಇನ್ನೊಂದು ಬಂದ್ಬಿಟ್ಟು ನಿಮಗೆ ನಿಯರರ್ ಟು ಸಪೋರ್ಟ್ ಆರ್ ರೆಸಿಸ್ಟೆನ್ಸ್ ಹತ್ರ ಇರ್ಬೇಕಂತ ಹೇಳಿದ್ದೆ. ಸೊ ಈ 3 ಪಾಯಿಂಟ್ ಇದ್ರೇ ನಾವು ಸೆಲೆಕ್ಟ್ ಮಾಡ್ತೀನಿ. ಈ ಸ್ಟಾಕ್ಸಲ್ಲಿ ಆ 3 ಪಾಯಿಂಟ್ಸ್ ಇದೇನಾ ಇಲ್ಲ ಅಂತ ಒಂದ್ಸಲ ಚೆಕ್ ಮಾಡೋಣ. ಫಸ್ಟು ಡೈಲಿ ಟೈಮ್ ಫ್ರೇಮ್ಗೆ ಹೋಗ್ತೀನಿ. ನೆಕ್ಸ್ಟು ಸ್ಟಾಕಲ್ಲಿ ಇಲ್ಲಿ ನೋಡಿ, ಇದು ನಿಮಗೆ ಫಸ್ಟ್ ಸ್ಟಾಕ್ ಆಕ್ಸಿಸ್ ಬ್ಯಾಂಕ್. ಇಲ್ಲಿ ನಿಮಗೆ ಇದು ನೋಡಿ ಡ್ರ್ಯಾಗನ್ ಫ್ಲೈ ಡೋಜಿ ಥರ ಕಾಣ್ತಾ ಇದೆ. ಒಂದು ಓಕೆ. ನೆಕ್ಸ್ಟ್ ಇದು ಬಂದ್ಬಿಟ್ಟು ನಿಮಗೆ ವಾಲ್ಯೂಮ್ ಕೂಡ ಚೆನ್ನಾಗಿದೆ. ಸೊ 2 ಕರೆಕ್ಟಾಗಿದೆ. ಥರ್ಡ್ ಒಂದು ಬಂದ್ಬಿಟ್ಟು ನಿಮಗೆ ಇಲ್ಲಿ ನೋಡಿ ರೆಸಿಸ್ಟೆನ್ಸ್ ಲೆವೆಲಲ್ಲಿ ಇದೆ. ರೆಸಿಸ್ಟೆನ್ಸಲ್ಲಿ ಇರೋದ್ರಿಂದ ನಾನು ಇದನ್ನು ತಗೋಬೋದು. ಅದಕ್ಕಾಗಿ ಇದನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ. ಸೆಕೆಂಡ್ ಸ್ಟಾಕಲ್ಲಿ ನೋಡಿ, ಇದು ಬಂದ್ಬಿಟ್ಟು ಗ್ರೇವ್ ಸ್ಟೋನ್ ಡೋಜಿ ಥರ ಇದೆ, ಪ್ಲಸ್ ಅದ್ರ ವಾಲ್ಯೂಮ್ 3-4 ಡೇಸ್ಗಿಂತೂ ಚೆನ್ನಾಗಿದೆ. ಆಮೇಲೆ ರೆಸಿಸ್ಟೆನ್ಸ್ ಹತ್ರ ಇದೆ ಇಲ್ಲ ಅಂತ ನೋಡೋಣ. ಕರೆಕ್ಟಾಗಿ ಇಲ್ಲಿ ನೋಡಿ, ಇಲ್ಲಿ ಲೈನ್ ಹಾಕ್ಕೊಳ್ಳಿ, ನಿಮಗೆ ಎಕ್ಸಾಕ್ಟಾಗಿ ರೆಸಿಸ್ಟೆನ್ಸ್ ಹತ್ರ ಕಾಣ್ತಾ ಇದೆ. ಸೊ ಅದಕ್ಕಾಗಿ ಇದನ್ನು ನಾವು ತಗೋಬೋದು. ಥರ್ಡ್ ಸ್ಟಾಕ್ ಬಂದ್ಬಿಟ್ಟು ನಿಮಗೆ ಟ್ರೆಂಡ್ ಲೈನ್, ಇಲ್ಲಿಂದ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಿದರೆ ಎಕ್ಸಾಕ್ಟ್ಲಿ ಆ ಟ್ರೆಂಡ್ ಲೈನ್ ಹತ್ರ ನಿಮಗೆ ಒಂದು ಇನ್ವರ್ಟೆಡ್ ಹ್ಯಾಮರ್ ಕಾಣ್ತಾ ಇದೆ. ಈ ಇನ್ವರ್ಟೆಡ್ ಹ್ಯಾಮರ್ ಓಕೆ. ಇನ್ನೊಂದು ರೆಸಿಸ್ಟೆನ್ಸ್ ಹತ್ರ ಇದೆ. ಅದರ ವಾಲ್ಯೂಮ್ ನೋಡಿ, ಇಂದಿನ 5-6 ದಿನಕ್ಕಿಂತ ಚೆನ್ನಾಗಿದೆ ವಾಲ್ಯೂಮು. ಸೊ ಅದರಿಂದ ನಾನು ಇದನ್ನು ಸೆಲೆಕ್ಟ್ ಮಾಡ್ಬೋದು. ಟೋಟಲಾಗಿ ನಾನು ಯಾವ ಥರ ಸೆಲೆಕ್ಟ್ ಮಾಡೋದಂತ ಹೇಳಿದ್ದೀನಿ.
ಇನ್ನು ನೆಕ್ಸ್ಟು ನಿಮಗೆ ಸ್ಟಾಪ್ ಲಾಸ್ ಎಲ್ಲಿ ಇಡಬೇಕು, ಎಲ್ಲಿ ಎಂಟ್ರಿ ಆಗಬೇಕು, ಪ್ಲಸ್ ಟಾರ್ಗೆಟ್ ಎಲ್ಲೆಲ್ಲಿ ಇಡಬೇಕಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವೀಗ ಸ್ಟಾಕ್ನ ಸೆಲೆಕ್ಟ್ ಮಾಡಿದ್ದೀರಾ. ಸೊ ನೆಕ್ಸ್ಟು ನೀವು ಎಂಟ್ರಿ ಎಕ್ಸಿಟ್ ಯಾವ ಥರ ಮಾಡಬೇಕಂತ ನೋಡೋಣ. ಈಗ ಸ್ಟಾರ್ಟಿಂಗಲ್ಲಿ ನೀವು ಡೋಜಿ ಫಾರ್ಮ್ ಆಗಿರೋದು ಡೇ ಲೋ ಮತ್ತು ಡೇ ಹೈನ ನೀವು ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಆರಿಜೆಂಟಲ್ ರೇಯಿಂದ. ಸೊ ಎಲ್ಲ ಸ್ಟಾಕ್ಸ್ನೂ ಅದೇ ಥರ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ನೀವು ಇದು ನಿಮಗೆ ಡ್ರ್ಯಾಗನ್ ಫ್ಲೈ ಡೋಜಿ ಥರ ಕಾಣ್ತಿರೋದ್ರಿಂದ ನಿಮ್ಮ ವ್ಯೂ ಬಂದ್ಬಿಟ್ಟು ಬುಲ್ಲಿಶು. ಸೊ ಈ ಸ್ಟಾಕಲ್ಲಿ ನೀವು ಓನ್ಲಿ ಬೈ ಸೈಡ್ ಮಾತ್ರ ನೋಡಬೇಕು, ಸೆಲ್ ಸೈಡ್ ನೋಡಬಾರ್ದು. ಸೊ ನೆಕ್ಸ್ಟು ನೀವು 15 ಮಿನಿಟ್ಸ್ ಕ್ಯಾಂಡಲಲ್ಲಿ ಹೋಗಿ, ಟೈಮ್ ಫ್ರೇಮಲ್ಲಿ ಹೋಗಿ. ನಾನು 28 ಫಾರ್ಮ್ ಆಗಿದೆ ಅದು ಡೋಜಿ. ಸೊ ಅದರಿಂದ ನಾನು ನೆಕ್ಸ್ಟ್ ಡೇಗೆ ಪ್ರಿಪೇರ್ ಆಗಬೇಕು, ಬುಲ್ಲಿಶಲ್ಲಿ ನಾನು ನೋಡ್ತೀನಿ ಅದನ್ನು. ಸೊ ನೋಡಿ, ನೀವು ಫಸ್ಟ್ ನೋಡಬೇಕಾಗಿರೋದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಝೋನ್ನ ನೋಡಬೇಕು. ಡಿಮ್ಯಾಂಡ್ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ನಿಯರರ್ ಟು ಸಪೋರ್ಟಲ್ಲಿ ಇದೆ, ಆ ಲೈನ್ ಲೋ ಅಲ್ಲಿ ಇದೆ. ಸೊ ನೆಕ್ಸ್ಟು ಸಪ್ಲೈ ಝೋನ್ ಬಂದ್ಬಿಟ್ಟು ಇಲ್ಲಿ ನಿಯರರ್ ಟು ಡೇ ಹೈಯಲ್ಲಿದೆ. ಸೊ ಅದರಿಂದ ನೀವು ಇದರಲ್ಲಿ ಮೈನರ್ ಡಿಮ್ಯಾಂಡ್ ಝೋನ್ ಕೂಡ ಒಂದ್ಸರಿ ಚೆಕ್ ಮಾಡಬೇಕಾಗುತ್ತೆ. ಮೈನರ್ ಡಿಮ್ಯಾಂಡ್ ಝೋನ್ ಅಂದರೆ ನಿಮಗೆ ಇಲ್ಲಿ ಜಸ್ಟ್ ಕೆಳಗಡೆ ಬಂದು ಮೇಲ್ಗಡೆ ಹೋಗಿದೆಯಲ್ಲ. ಸೊ ಅದರಿಂದ ಇದನ್ನು ನಾನು ಮೈನರ್ ಡಿಮ್ಯಾಂಡ್ ಝೋನ್ ಥರ ತೊಗೊತೀನಿ. ಸೊ ಅದನ್ನು ನಾನು ಮಾರ್ಕ್ ಮಾಡ್ಕೊತೀನಿ. ಈ ಎಂಟ್ರಿ ಎಲ್ಲಿ ಆಗಬೇಕಂದ್ರೆ, ಈಗ ಈ ಒಂದು ಸರಿ ನಿಮಗೆ ಇದು ಬ್ರೇಕ್ ಆಗುತ್ತಲ್ಲ, ಬ್ರೇಕ್ ಆದ ತಕ್ಷಣ ನೀವು ಎಂಟ್ರಿ ಆಗಿ ಸ್ಟಾಪ್ ಲಾಸ್ ಬಂದ್ಬಿಟ್ಟು ಮೈನರ್ ಡಿಮ್ಯಾಂಡ್ ಝೋನ್ ಹತ್ರ ನೀವು ಸ್ಟಾಪ್ ಲಾಸ್ ಇಡ್ಬೋದು. ಟಾರ್ಗೆಟ್ ಬಂದ್ಬಿಟ್ಟು 1.5%, 1%ಇಂದ 1.5%ವರೆಗೆ ನೀವು ಇಟ್ಕೋಬೋದು ಟಾರ್ಗೆಟ್ನ. 1.5% ಅಂದರೆ ನಿಮ್ಗೆ ಇಲ್ಲಿ ನೋಡಿ, ಇದು ಆಕ್ಸಿಸ್ ಬ್ಯಾಂಕು 714 ರೂಪೀಸ್ ಇದೆ. 714 ರೂಪೀಸ್ ಅಂದರೆ ನಿಮಗೆ ಆಲ್ಮೋಸ್ಟ್ 1% ಅಂದರೆ 7 ರೂಪೀಸ್ ಬರುತ್ತೆ. 1.5% ಅಂದರೆ 12 ರೂಪೀಸ್ ಬರುತ್ತೆ ಅಂದ್ಕೊಳ್ಳಿ. ಸೊ ಇದು ಬಂದಿದೆ ಇಲ್ಲ ಅಂತ ನಾವು ಚೆಕ್ ಮಾಡೋಣ. 713ಗೆ ನೀವು ಎಂಟ್ರಿ ಆಗಿದ್ರಿ ಅಂದರೆ ಆಲ್ಮೋಸ್ಟ್ ನಿಮಗೆ 726ವರೆಗೆ ಹೋಗಿದೆ ಆ ಫಸ್ಟ್ ಕ್ಯಾಂಡಲಲ್ಲಿ. ಸೊ ಅದರಿಂದ ಇದು ಈ ಟ್ರೇಡು ಸಕ್ಸಸ್ ಆಗಿದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಸ್ಟಾಕು ನೋಡೋದಾದರೆ, ಸೊ ನೆಕ್ಸ್ಟ್ ಸ್ಟಾಕು ನಿಮಗೆ ವೀವ್ ಯಾವ ಥರ ಇದೆ ಅಂತ ಒಂದ್ಸರಿ ಚೆಕ್ ಮಾಡೋಣ. ಸೊ ಇದು ಗ್ರೇವ್ ಸ್ಟೋನ್ ಡೋಜಿ ಥರ ಕಾಣ್ತಿರೋದ್ರಿಂದ ಇದ್ರ ವ್ಯೂ ಬಂದ್ಬಿಟ್ಟು ಬೇರಿಶ್ ಇದೆ. ಸೊ ಅದರಿಂದ ನಾನು ನೆಕ್ಸ್ಟ್ ಡೇ 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಹೋಗ್ತೀನಿ. ಸೊ ಫಾರ್ಮ್ ಆಗಿರೋ ಡೇ ಬಂದ್ಬಿಟ್ಟು ಇದು. ಸೊ ನೆಕ್ಸ್ಟ್ ಡೇಗೆ ನೋಡಿ, ಇದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಝೋನ್, ಇದು ಸಪ್ಲೈ ಝೋನ್ ಇದೆ, ಇದು ಡಿಮ್ಯಾಂಡ್ ಝೋನ್ ಥರ ಇದೆ. ಇಲ್ಲಿ ನನಗೆ ಸೆಂಟ್ರಲ್ಲಿ ಮೈನರ್ ಸಪ್ಲೈ ಡಿಮ್ಯಾಂಡ್ ಝೋನ್ ಕಾಣ್ತಾ ಇಲ್ಲ. ಅದರಿಂದ ಸೊ ನಾನು ಮಾರ್ಕೆಟ್ ಓಪನ್ ಆದ ತಕ್ಷಣ ಅಲ್ಲಿಂದ ಕೆಳಗಡೆ ಸಪ್ಲೈ ಆಗಿರೋದ್ರಿಂದ ನಾನು ಇದನ್ನು ಮೈನರ್ ಸಪ್ಲೈ ಝೋನ್ ಅಂತ ನಾನು ತೊಗೊತೀನಿ ನೆಕ್ಸ್ಟ್ ಡೇನ. ಸೊ ಒಂದ್ಸರಿ ಇದು ಬ್ರೇಕ್ ಆದ ತಕ್ಷಣ ನಾನು ಇಲ್ಲಿಂದ ಎಂಟ್ರಿ ಆಗಿ 1.5%ವರೆಗೆ ನಾನು ಟಾರ್ಗೆಟ್ ಇಟ್ಕೊತೀನಿ. ಇದು ಅಚೀವ್ ಆಗಿದೆಯಾ ಇಲ್ಲ ಅಂತ ಒಂದ್ಸರಿ ಚೆಕ್ ಮಾಡಿ. ಸೊ 2915ಗೆ 1.5% ಅಂದರೆ ನಿಮಗೆ ಆಲ್ಮೋಸ್ಟ್ 36 ಅಂದರೆ ನಿಮಗೆ 2870ವರೆಗೆ ಬರುತ್ತೆ. 2870 ನಿಮಗೆ ಅಚೀವ್ ಆಗಿದೆಯಾ ಇಲ್ಲ ಅಂದರೆ ನಿಮಗೆ ಅಚೀವ್ ಆಗಿದೆ. ಈ ಫೋರ್ತ್ ಕ್ಯಾಂಡಲಲ್ಲಿ ನಿಮಗೆ ಅಚೀವ್ ಆಗಿದೆ. ಸೊ ಅದರಿಂದ ನಾವು ಇದನ್ನು ಸಕ್ಸಸ್ ಆಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು ನಿಮಗೆ ಇನ್ವರ್ಟೆಡ್ ಹ್ಯಾಮರ್ ಇರೋದ್ರಿಂದ ನಿಮ್ಮ ವ್ಯೂ ಬೇರಿಶ್. ಇದರಲ್ಲಿ ನೋಡಿ, ನಿಮಗೆ ಸಪ್ಲೈ ಝೋನ್ ಇಲ್ಲಿ ಕಾಣ್ತಾ ಇದೆ, ಇಲ್ಲಿ ನಿಮಗೆ ಮೈನರ್ ಸಪ್ಲೈ ಝೋನು ಇಲ್ಲಿ ಕಾಣ್ತಾ ಇದೆ. ಸೊ ಮಾರ್ಕೆಟ್ ಓಪನ್ ಆಗಿರೋದು ಕೂಡ ಇಲ್ಲೇ ಓಪನ್ ಆಗಿದೆ. ಸೊ ಓಪನ್ ಆಗಿ ಅಲ್ಲಿಂದ ಕೆಳಗಡೆ ಬಂದಿರೋದ್ರಿಂದ ಇಲ್ಲಿ ಒಂದು ಸರಿ ಬ್ರೇಕ್ ಆದ ತಕ್ಷಣ ನೀವು ಎಂಟ್ರಿ ಆಗ್ತೀರಾ. ಸೊ 1.5% ನೀವು ತೊಗೊತೀರಾ. ಇಲ್ಲಿ ಈಸಿಯಾಗಿ 1.5% ಕೊಟ್ಟಿದೆ. 240ಇಂದ ನಿಮಗೆ 2.5 ರೂಪೀಸ್ ಬಂದ್ಬಿಟ್ಟು ನಿಮಗೆ 1%, ಅಂದರೆ ಆಲ್ಮೋಸ್ಟ್ 4 ರೂಪೀಸ್ 1.5%. ನಿಮಗೆ 240ಇಂದ 233ವರೆಗೆ 7 ರೂಪೀಸ್ ಕೊಟ್ಟಿದೆ. ಸೊ ಈಸಿಯಾಗಿ 1.5% ನಿಮಗೆ ಅಚೀವ್ ಆಗಿದೆ. ಸೊ ನೆಕ್ಸ್ಟು ಸ್ಟಾಕ್ ನೋಡೋದಾದರೆ, ಇದ್ರ ವ್ಯೂ ನೋಡಿ. ಇದು ನಿಮಗೆ ಈ ಥರ ಸ್ಟಾಕ್ನ ನೀವು ಎಂಟ್ರಿ ಆಗ್ಬೋದು. ನಾನು ಯಾವ ಥರ ಈಗ ಹೇಳ್ತೀನಿ ನಿಮಗೆ, ಯಾವುದಕ್ಕಾಗಿ ಇದಕ್ಕೆ ಎಂಟ್ರಿ ಆಗ್ಬಾರ್ದು ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ನಿಮಗೆ ಇನ್ವರ್ಟೆಡ್ ಹ್ಯಾಮರ್ ಕಾಣ್ತಿದೆ, ವ್ಯೂ ಬಂದ್ಬಿಟ್ಟು ಬೇರಿಶ್. ಸೊ 15 ಮಿನಿಟ್ಸಲ್ಲಿ ಹೋಗಿ 15 ಮಿನಿಟ್ಸಲ್ಲೇ ನೋಡಿದ್ರೆ ನಿಮಗೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಝೋನ್ ಆಲ್ಮೋಸ್ಟ್ ಲೋ ಮತ್ತು ಹೈಯಲ್ಲೇ ಇದೆ. ಸೆಂಟ್ರಲ್ಲಿ ನಿಮಗೆ ಆಲ್ಮೋಸ್ಟ್ ಕನ್ಸೋಲ್ಟೇಷನ್ನೇ ಆಗಿದೆ. ಸೊ ನಮಗೆ ಮೈನರಾಗಿ ಏನು ಕಾಣ್ತಾ ಇಲ್ಲ. ನಿಮಗೆ ಮಾರ್ಕೆಟ್ ಓಪನ್ ಆಗಿ ಅಲ್ಲಿಂದ ಸಪ್ಲೈ ಆಗ್ತಾ ಬಂದಿದೆ. ನೇರ ಇಲ್ಲಿ ನೀವು ಎಂಟ್ರಿ ಆಗ್ತೀರಾ ನಾರ್ಮಲಾಗಿ.
ಸೊ ಎಂಟ್ರಿ ಆದ ತಕ್ಷಣ ನಿಮಗೆ ಸ್ಟಾಪ್ ಲಾಸ್ ನೋಡಿ. ಸ್ಟಾಪ್ ಲಾಸ್ ನಿಮಗೆ ನಿಯರರ್ ಸಪ್ಲೈ ಝೋನ್ ಎಲ್ಲಿ ಕಾಣ್ತಾ ಇಲ್ಲ, ನಿಮಗೆ ನಿಯರರ್ ಸ್ಟಾಪ್ ಲಾಸ್ ಲೋನ್ ಇಲ್ಲಿ ಕಾಣ್ತಾ ಇದೆ, ಇಲ್ಲಿ ಕಾಣ್ತಾ ಇದೆ. ಸೊ ಅಂದರೆ ಆಲ್ಮೋಸ್ಟ್ ನಿಮಗೆ ನೋಡಿ 183ಗೆ ನೀವು ಎಂಟ್ರಿ ಆಗ್ತೀರಾ, 189ಗೆ ನಿಮ್ಮ ಸ್ಟಾಪ್ ಲಾಸ್ ಇದೆ. ಆಲ್ಮೋಸ್ಟು 2.5%ಗಿಂತ ಜಾಸ್ತಿ ಇರೋದ್ರಿಂದ ನೀವು ಟಾರ್ಗೆಟ್ ಬಂದ್ಬಿಟ್ಟು 1.5% ಇಟ್ಕೊತಿದ್ದೀರಾ, 2.5% SL ಇಟ್ಕೊತಿದ್ದೀರಾ. ಸೊ ಅದರಿಂದ ರಿಸ್ಕ್ ರಿವಾರ್ಡ್ ಕರೆಕ್ಟಾಗಿ ಮ್ಯಾಚ್ ಆಗದೇ ಇರೋದ್ರಿಂದ ನಾವು ಇಂಥ ಟ್ರೇಡ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ಈ ಥರ ಟ್ರೇಡ್ಸ್ನ ನೀವು ಆಲ್ಮೋಸ್ಟ್ ಅವಾಯ್ಡ್ ಮಾಡಿ. ಓನ್ಲಿ ನಿಮಗೆ ಸ್ಟಾಪ್ ಲಾಸು 1%, 1.5%ಗಿಂತ ಜಾಸ್ತಿ ಇತ್ತು ಅಂದರೆ ಅಂಥ ಸ್ಟಾಕ್ನ ಅವಾಯ್ಡ್ ಮಾಡಿ. ಬಿಲೋ ಇತ್ತು ಅಂದರೆ ನೀವು ಎಂಟ್ರಿ ಆಗ್ಬೋದು. ಅದರಲ್ಲ ಫ್ರೆಂಡ್ಸ್, ಸ್ಟಾಕ್ ಹೇಗೆ ಸೆಲೆಕ್ಟ್ ಮಾಡೋದು ಅಂತ. ನೀವು ಕೆಲವು ದಿನ ಸ್ಟಾಕ್ಸ್ನ ಈ ಥರ ಸೆಲೆಕ್ಟ್ ಮಾಡಿ ಟೆಸ್ಟ್ ಮಾಡಿ ನಿಮಗೆ ರಿಸಲ್ಟ್ ಚೆನ್ನಾಗಿತ್ತು ಅಂದರೆ ಪ್ರಾಕ್ಟಿಕಲಾಗಿ ಲೈವಲ್ಲಿ ಟ್ರೇಡ್ ಮಾಡ್ಬೋದು. ನಿಮಗೆ ಈ ವಿಡಿಯೋ ಬಗ್ಗೆ ಡೌಟ್ಸ್ ಏನಾದರೂ ಸಜೆಷನ್ಸ್ ಇತ್ತು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಕೊಡ್ತೇನೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.